ಇಷ್ಟಾರ್ಥ ಸಿದ್ಧಿಗಾಗಿ ಮಹಾಶಿವರಾತ್ರಿಯಂದು ನಿಮ್ಮ ರಾಶಿಗನುಸಾರ ಶಿವನನ್ನು ಹೀಗೆ ಪೂಜಿಸಿ. ಮಹಾಶಿವರಾತ್ರಿ ಲಯಕರ್ತನಾದ ಶಿವನನ್ನು ನಾನಾ ವಿಧಗಳಿಂದ ಭಜಿಸುವ ದಿನವಾಗಿದೆ. ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯನುಸಾರ ಶಿವನಿಗೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸಿ ಶಿವನಿಗೆ ಸಮರ್ಪಿತವಾದ ಮಂತ್ರವನ್ನು ಪಠಿಸಬೇಕು. ಮಹಾಶಿವರಾತ್ರಿಯ ದಿನವನ್ನು ಈಶ್ವರ ಮತ್ತು ತಾಯಿ ಪಾರ್ವತಿಯ ಮದುವೆಯ ರಾತ್ರಿ ಎಂದು ಪರಿಗಣಿಸಲಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಅಗ್ನಿಲಿಂಗದ ಉದಯದೊಂದಿಗೆ ಸೃಷ್ಟಿ ಪ್ರಾರಂಭವಾಯಿತು. ಅಗ್ನಿಲಿಂಗ ಮಹಾದೇವನ ದೈತ್ಯ ರೂಪವಾಗಿದೆ. ಒಂದು ವರ್ಷದಲ್ಲಿ 12 ಶಿವರಾತ್ರಿಗಳಿದ್ದರೂ ಈ ಎಲ್ಲಾ ಮಾಸಿಕ ಶಿವರಾತ್ರಿಗಳಲ್ಲಿ ಫಾಲ್ಗುಣ ಮಾಸದಲ್ಲಿ ಬರುವ ಶಿವರಾತ್ರಿಗೆ ವಿಶೇಷ ಮಹತ್ವವಿದೆ ಮತ್ತು ಆದ್ದರಿಂದ ಇದನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಈ ದಿನದಂದು ಕೆಲವು ವಿಶೇಷ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಭಕ್ತರ ಎಲ್ಲಾ ಇಷ್ಟಾರ್ಥಗಳು ಈಡೇರುತ್ತವೆ. ಈ ದಿನದಂದು ನಿಮ್ಮ ರಾಶಿಚಕ್ರದ ಪ್ರಕಾರ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಆ ಕ್ರಮಗಳೇನು ಎನ್ನುವುದನ್ನು ನೋಡೋಣ. ಮೇಷರಾಶಿ. ಮೇಷರಾಶಿಯ ಜನರು ಮಹಾಶಿವರಾತ್ರಿಯ ದಿನದಂದು ಭಗವಾನ್ ಶಿವನಿಗೆ ಕೆಂಪು ಚಂದನ ಮತ್ತು ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು. ಇದರ ನಂತರ ಓಂ ನಾಗೇಶ್ವರಾಯ ನಮಃ ಮಂತ್ರವನ್ನು 51 ಅಥವಾ 108 ಬಾರಿ ಜಪಿಸಿ. ವೃಷಭ ರಾಶಿ. ವೃಷಭ ರಾಶಿಯವರು ಮಹಾಶಿವರಾತ್ರಿಯಂದು ಶಿವನನ್ನು ಪೂಜಿಸುವಾಗ ಮಲ್ಲಿಗೆ ಹೂಗಳನ್ನು ಅರ್ಪಿಸಬೇಕು. ಇದರೊಂದಿಗೆ ಶಿವನ ರುದ್ರಾಷ್ಟಕವನ್ನು ಪಠಿಸಿ. ಮಿಥುನ ರಾಶಿ. ಮಹಾಶಿವರಾತ್ರಿಯ ದಿನ ಮಿಥುನ ರಾಶಿಯವರು ಶಿವನಿಗೆ ಧತ್ತೂರದ ಹೂವನ್ನು ಅರ್ಪಿಸಬೇಕು. ಇದನ್ನು ಅರ್ಪಿಸುವಾಗ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ವನ್ನು 108 ಬಾರಿ ಜಪಿಸಿ. ಕಟಕ ರಾಶಿ. ಮಹಾಶಿವರಾತ್ರಿಯ ದಿನದಂದು ಈ ರಾಶಿಯ ಜನರು ಶಿವಲಿಂಗಕ್ಕೆ ಹಸುವಿನ ಹಾಲಿನೊಂದಿಗೆ ಅಭಿಷೇಕ ಮಾಡಿ ನಂತರ ರುದ್ರಾಷ್ಟಾಧ್ಯಾಯವನ್ನು ಪಠಿಸಬೇಕು. ಸಿಂಹ ರಾಶಿ. ಈ ರಾಶಿಯ ಜನರು ಮಹಾಶಿವರಾತ್ರಿಯ ದಿನದಂದು ಮಹಾದೇವನ ಪೂಜೆಯಲ್ಲಿ ಕೆಂಪು ಕಣಗಿಲೆ ಹೂವುಗಳನ್ನು ಅರ್ಪಿಸಬೇಕು. ಇದರೊಂದಿಗೆ ಶಿವಾಲಯದಲ್ಲಿ ಕುಳಿತು ಶ್ರೀ ಶಿವಚಾಲೀಸವನ್ನು ಪಠಿಸಬೇಕು. ಕನ್ಯಾ ರಾಶಿ. ಬಿಲ್ವಪತ್ರೆ ಧತ್ತೂರದ ಹೂವಿನೊಂದಿಗೆ ಕನ್ಯಾ ರಾಶಿಯವರು ಶಿವನನ್ನು ಪೂಜಿಸಿ ಮತ್ತು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಪಠಿಸಿ. ಇದರೊಂದಿಗೆ ಈ ರಾಶಿಯವರು ಶಿವ ಚಾಲೀಸವನ್ನು ಪಠಿಸಬೇಕು. ತುಲಾ ರಾಶಿ. ತುಲಾ ರಾಶಿಯ ಜನರು ಮಹಾಶಿವರಾತ್ರಿಯ ದಿನ ಶಿವಾಷ್ಟಕವನ್ನು ಪಠಿಸಬೇಕು. ಇದರೊಂದಿಗೆ ಮೊಸರು ಅಥವಾ ಕಲ್ಲು ಸಕ್ಕರೆ ಹೊಂದಿರುವ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತು ಶಿವ ಸಹಸ್ರನಾಮವನ್ನು ಪಠಿಸಿ. ವೃಶ್ಚಿಕ ರಾಶಿ. ಈ ರಾಶಿಯ ಜನರು ಈಶ್ವರನನ್ನು ಗುಲಾಬಿ ಹೂವುಗಳು ಮತ್ತು ಬಿಲ್ವಪತ್ರೆಯೊಂದಿಗೆ ಪೂಜಿಸಿ ನಂತರ ರುದ್ರಾಷ್ಟಕವನ್ನು ಪಠಿಸಬೇಕು. ಇದರೊಂದಿಗೆ ಓಂ ಅಂಗರೇಶ್ವರಾಯ ನಮಃ ಮಂತ್ರವನ್ನು ಜಪಿಸಿ. ಧನಸ್ಸು ರಾಶಿ. ಮಹಾಶಿವರಾತ್ರಿಯ ದಿನದಂದು ಧನು ರಾಶಿಯವರು ಬೆಳಿಗ್ಗೆ ಹಳದಿ ಬಣ್ಣದ ಹೂವುಗಳಿಂದ ಶಿವನನ್ನು ಪೂಜಿಸಬೇಕು. ಶಿವನಿಗೆ ಖೀರುವನ್ನು ಪ್ರಸಾದವಾಗಿ ಅರ್ಪಿಸಿ ಮತ್ತು ಶಿವಾಷ್ಟಕವನ್ನು ಪಠಿಸಿ. ಮಕರ ರಾಶಿ. ಮಕರ ರಾಶಿಯವರು ಈಶ್ವರನನ್ನು ಧತ್ತೂರ, ಭಂಗ, ಅಷ್ಟಗಂಧ ಇತ್ಯಾದಿಗಳಿಂದ ಪೂಜಿಸಬೇಕು. ಇದಲ್ಲದೆ ಓಂ ಪಾರ್ವತಿ ನಾಥಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಕುಂಭ ರಾಶಿ. ಈ ರಾಶಿಯವರು ಶಿವನಿಗೆ ಪ್ರತ್ಯೇಕವಾಗಿ ಹಾಲು, ಮೊಸರು, ಸಕ್ಕರೆ, ತುಪ್ಪ, ಜೇನುತುಪ್ಪವನ್ನು ಅರ್ಪಿಸಿ ಓಂ ಶಿವಾಯ ನಮಃ ಮಂತ್ರವನ್ನು ಪಠಿಸಬೇಕು ಮತ್ತು ಶಿವಾಷ್ಟಕವನ್ನು ಪಠಿಸಬೇಕು. ಮೀನ ರಾಶಿ. ಮೀನ ರಾಶಿಯವರು ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಪಂಚಾಮೃತ, ಮೊಸರು, ಹಾಲು ಮತ್ತು ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು. ಪೂಜೆ ಮುಗಿದ ನಂತರ ಶ್ರೀಗಂಧದ ಮಾಲೆಯೊಂದಿಗೆ ಓಂ ಭಾಮೇಶ್ವರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ.